ಸಂಡೇ ಸ್ಪೆಷಲ್ಲು ಆಂಜನೇಯ ಸ್ವಾಮಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಸೀದಾ ಹೊರಟಿದ್ದು ನಾವು ಊರ ಕಡೆ. ಅಲ್ಲಿಂದ ಊರಿಗೆ ಹೋಗೋಕ್ಕಿಂತ ಮುಂಚೆ ಒಳ್ಳೇದಾಗಲಿ, ಅವ್ರ ಅನುಭವ ಭಾಳ ದೊಡ್ಡದಿದ್ದಾವೆ. ಸಾಗರ್ ಚಿಕನ್ ಅಂಗಡಿಗೆ ಹೋಗ್ಬಿಟ್ಟು ಒಂದೆರಡು ನಾಟಿ ಕೋಳಿ ಹಾಕ್ಸ್ಕೊಂಡು ಹೊರಟ. ಹಾಗೆ ದೇವಸ್ಥಾನ ಹತ್ರ ಬಂದು ನಮ್ಗೆ ಏನೇನು ಬೇಕೋ ಎಲ್ಲ ತೊಗೊಂಡು, ಯಾಕಪ್ಪ ಅಂದರೆ ಇವತ್ತು ನೈಟು ಪಾರ್ಟಿ ಅರೇಂಜ್ ಮಾಡಿದ್ದೀವಿ. ಅಲ್ಲಿಂದ ಮನೆ ಹತ್ರ ಬಂದು ನಾವು ಅಪ್ಪನ ಮಾತಾಡಿಸ್ಕೊಂಡು, ನಾವು ಅಪ್ಪನ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಸೀದಾ ನಾವು ಮಕ್ಕಳು ಹೊಟ್ಟೆ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ನೆಮ್ಮದಿರ ಪಾರ್ಟಿ ಮಾಡೋ ಪ್ಲೇಸ್ಗೆ ಹೊರಟು. ಇಲ್ಲಿ ನೋಡಿದ್ರೆ ಆಫ್ ರೋಡಿಂಗು ಕಾರ್ ಬೇರೆ ಸಿಗಾಕೋಗ್ಬಿಡ್ತು. ಯಾಕಪ್ಪ ಅಂದರೆ ಮೊನ್ನೆ ಮಳೆ ಬಂದು ಕುಜರೆ ಆಗಿತ್ತು ನೋಡಿ. ಈ ರೇಂಜಲ್ಲಿ ಇತ್ತು, ಸಿಗಾಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ತಂಗಡಿ ಸೊಪ್ಪು ಮತ್ತು ಕಾಂಗ್ರೆಸ್ ಗಿಡ ಹಾಕಿ ಗಾಡಿನೇನೋ ನಾವೇ ತೊಳ್ಳಿ ಆಚೆಗೆ ಎತ್ಕೊಂಡು ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ತೊಳ್ಬೇಕಾದ್ರೆ ಈ ಥರ ಇತ್ತು ನಮ್ಮ ರಿಯಾಕ್ಷನ್ನು. ನೀವು ಎಂದಾದರೂ ಈ ಥರ ಮಾಡಿದರೆ ನಮಗೂ ಕಾಮೆಂಟಲ್ಲಿ ತಿಳಿಸ್ಬಿಡಿ. ಈ ಥರ ಎಲ್ಲ ಮಾಡೋಕ್ಕೆ ದಮ್ ಬೇಕು. ಯಾಕೆ ಹೇಳಿ, ರಾತ್ರಿ ಈ ಟೈಮಲ್ಲಿ ಈ ಥರ ಬರಬೇಕಲ್ಲ. ನೀವು ಹೋಗಿರ್ತೀರ ಅನ್ಕೊತೀನಿ. ಹೋಗಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಚಿಕನ್ ಮತ್ತು ಮಟನ್ ಎಲ್ಲ ರೆಡಿ ಮಾಡಿದ್ವಿ. ನೋಡಿದಿರಲ್ಲ ಸ್ಟೋರಿ, ನೋಡಿರ್ತೀರ ಅನ್ಕೊತೀನಿ. ಇದು ನಾಟಿ ಕೋಳಿ ಸಾಂಬಾರು ನಾವೇ ಮಾಡಿದ್ದು, ಕೈಯಾರೆ ಒಲೆಯಲ್ಲಿ, ಮನೆಯಲ್ಲೂ ಸಮೇತ ಮಾಡ್ಕೊಳ್ಳೋದು.